ನಟ ದರ್ಶನ್ನನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ನಡೆಸಿರುವಂತಹ ಕೋರ್ಟ್ ಸೆಪ್ಟೆಂಬರ್ 9ಕ್ಕೆ ತೀರ್ಪನ್ನು ಪ್ರಕಟಿಸಲಿದೆ. ಹಾಗೆಯೇ ದರ್ಶನ್ ಬೆಡ್ಶೀಟ್, ತಲೆದಿಂಬು ಸೇರಿದಂತೆ ಅಗತ್ಯ ವಸ್ತುಗಳನ್ನು ನೀಡುವಂತೆ ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆಯೂ ಕೂಡ CCH 64ರ ನ್ಯಾಯಾಲಯದಲ್ಲಿ ನಡೆದಿದ್ದು ಸೆಪ್ಟೆಂಬರ್ 9ಕ್ಕೆ ತೀರ್ಪು ಪ್ರಕಟವಾಗಲಿದೆ. ದರ್ಶನ್ ಪರ ವಕೀಲ ಸುನೀಲ್ ವಾದವನ್ನು ಮಂಡಿಸಿದ್ದು ಪ್ರಿಸನ್ಸ್ ಆಕ್ಟ್, ವಿಡಿಯೋ ಕಾನ್ಫರೆನ್ಸ್ ಆಕ್ಟ್, ಮಾನವ ಹಕ್ಕುಗಳ ಕಾಯ್ದೆಗಳ ಆಧಾರದ ಮೇಲೆ ವಾದವನ್ನು ಮಂಡಿಸಿದ್ದಾರೆ. ಪ್ರಿಸನ್ಸ್ ಆಕ್ಟ್ ಸೆಕ್ಷನ್ 8 ಮತ್ತು ಚಾಪ್ಟರ್ 30ರ ಅಡಿ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಿಲ್ಲ. ದರ್ಶನ್ನ ಮಾನವ ಹಕ್ಕುಗಳ ಸಂಪೂರ್ಣ ಉಲ್ಲಂಘನೆ ಆಗ್ತಾ ಇದೆ. ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಹಾಸಿಗೆ, ದಿಂಬು, ಬೆಡ್ಶೀಟ್, ನೈಟ್ ಡ್ರೆಸ್, ಚಪ್ಪಲಿ, ಬಾಚಣಿಗೆಯನ್ನು ನೀಡಬೇಕು. ಆದರೆ ಅದನ್ನು ಕೂಡ ಕೊಟ್ಟಿಲ್ಲ. ದರ್ಶನ್ಗೆ ಹೆಂಡತಿ ಮಕ್ಕಳನ್ನು ನೋಡೋಕೆ ಬಿಟ್ಟಿಲ್ಲ. ಲಾಯರ್ ಬಂದರೆ ಮಂಕಿ ಕ್ಯಾಪ್ ಹಾಕೊಂಡು ಬನ್ನಿ ಅಂತ ಹೇಳ್ತಾರೆ. ತಿಂಗಳಿಂದ ಸೂರ್ಯನನ್ನು ನೋಡಿಲ್ಲ. ಅವರ ಕೈನ ಹೆಬ್ಬೆರಳು ಸ್ಪರ್ಶ ಕಳೆದುಕೊಂಡಿದೆ ಎಂದು ದರ್ಶನ್ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದರು. ಇದರ ನಡುವೆ ಅನಾಮಿಕ ವ್ಯಕ್ತಿಯೊಬ್ಬ ನ್ಯಾಯಾಲಯದ ಆವರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿದ್ದಾನೆ. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿದ್ದಂಥ ಸಮಯದಲ್ಲಿ ಕೋರ್ಟ್ ಹಾಲ್ಗೆ ಏಕಾಏಕಿ ನುಗ್ಗಿದಂತಹ ವ್ಯಕ್ತಿ, ನಾನು ರವಿ ಬೆಳಗೆರೆ ಕಡೆಯವನು, ದರ್ಶನ್, ಪವಿತ್ರ ಗೌಡ ಸೇರಿ ಉಳಿದ ಎಲ್ಲ ಆರೋಪಿಗಳಿಗೆ ಮರಣದಂಡನೆ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿದ್ದಾನೆ. ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲು ಮುಂದಾಗಿದ್ದಾರೆ. ಆದರೆ ಜಡ್ಜ್ ಯಾರ್ಯಾರೋ ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ಹೇಳಿದ್ದಾರೆ. ನಟ ದರ್ಶನ್ ಅವರ ವಿಚಾರದಲ್ಲಿ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಪರ SPP ಅವರ ವಾದ. ಬಟ್ ದರ್ಶನ್ ಪರ ವಕೀಲರು ಒಂದು ರೀತಿಯಲ್ಲಿ ಒಂದಷ್ಟು ಸೆಕ್ಷನ್ಗಳು ಮತ್ತು ಚಾಪ್ಟರ್ಗಳ ಉಲ್ಲೇಖ ಮಾಡಿ ಈ ರೀತಿಯಾಗಿ ಮಿನಿಮಮ್ ಜೈಲ್ ಮ್ಯಾನ್ಯುಯಲಲ್ಲಿರುವಂಥ ಯಾವುದೇ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಕಕ್ಷಿದಾರರಿಗೆ ಕೊಟ್ಟಿಲ್ಲ. ಅದರಲ್ಲೂ ಪ್ರಮುಖವಾಗಿ ಬೇಸಿಕ್ ಥಿಂಗ್ಸ್, ಅದು ದಿಂಬಿರಬಹುದು, ಬೆಡ್ಶೀಟ್ ಇರಬಹುದು, ನೈಟ್ ಡ್ರೆಸ್ ಇರಬಹುದು, ಮತ್ತು ಜೊತೆಗೆ ಫ್ಯಾಮಿಲಿನ ಕೂಡ ಮೀಟ್ ಮಾಡದೇ ಇರೋ ಥರದಲ್ಲಿ ಇಷ್ಟೊಂದು ರೆಸ್ಟ್ರಿಕ್ಷನ್ ಅವಶ್ಯಕತೆ ಇದೆಯಾ, ಇದನ್ನೊಂದು ಸ್ವಲ್ಪ ಸಡಿಲಗೊಳಿಸಿ ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಈ ಲಾಯರ್ಸ್ಗಳಿಗೆ ಓಡಾಡೋದಕ್ಕೆ, ಫ್ಯಾಮಿಲಿ ಮೀಟ್ ಮಾಡೋದಕ್ಕೆ, ಓಡಾಡೋದಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡಬೇಡಿ, ಇಲ್ಲೇ ಅದನ್ನು ಮುಂದುವರಿಸಬಹುದು, ಎಲ್ಲಕ್ಕೂ ಇಲ್ಲೇ ಅವಕಾಶವಿದೆ ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಪರ ವಕೀಲರು ಕೂಡ ಒಂದು ರೀತಿಯಲ್ಲಿ ಇವತ್ತು ವಾದವನ್ನು ಮಂಡಿಸಿದರು. ಬಟ್ ಈ ಮಧ್ಯ ವ್ಯಕ್ತಿಯೊಬ್ಬನ ಒಂದು ರೀತಿ ಹೈ ಡ್ರಾಮಾ ಕೋರ್ಟ್ ಹಾಲ್ನಲ್ಲಿ ಒಂದು ರೀತಿ ಗಮನವನ್ನು ಸೆಳೆದಿತ್ತು. ಹೀಗಾಗಿ ಯಾರ್ಯಾರೋ ಅರ್ಜಿ ಸಲ್ಲಿಸಿದ್ರೆ ಆಗಲ್ಲ. ಇದನ್ನು ಒಟ್ಟಾರೆ ಸೆಪ್ಟೆಂಬರ್ 9ಕ್ಕೆ ತೀರ್ಪನ್ನು ಪ್ರಕಟಿಸೋದಕ್ಕೆ ಮುಂದೂಡಿಕೆ ಮಾಡಲಾಗಿದೆ.